ಟೆಲಿಫೋನ್ ನಂಬರು 7022358862. ವೆಬ್ಸೈಟು jeevabiotech.com, JEEVA, jeevabiotech.com. ಮೆಡಿಸಿನ್ ಫಾರ್ಮುಲೇಷನ್ ಮತ್ತು ಟೆಸ್ಟಿಂಗಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ನಮಗೆ ಮೊದಲಿಂದಾನೇ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಸ್ಟೇಜಲ್ಲಿ ಕೂಡ ನಮಗೆ ಎಲ್ಲಿ ಸರಿ ಎಲ್ಲಿ ತಪ್ಪು ಅಂತ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ತುಂಬ ಒಂದು ಎಕ್ಸೈಟಿಂಗ್ ಸಂಗತಿ ಏನು ಅಂದರೆ, ಹಲವಾರು ತಿಂಗಳಲ್ಲಿ ನಾವು ಇದನ್ನು ಟೆಸ್ಟ್ ಮಾಡಿದ್ದೀವಿ. ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸು ಇವತ್ತಿನ ಒಂದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಆಲ್ಮೋಸ್ಟ್ ಕಂಪ್ಯಾರಬಲ್ ಆಗಿದೆ. ಅದಕ್ಕೆ ನಮಗೆ ಸಹಾಯ ಮಾಡಿದವರು ಡಾಕ್ಟರ್ ರಮೇಶ್ ಅವರು ಸೀನಿಯರ್ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದು 25ಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ಅವರೊಂದು ಆಥರ್ ಕೂಡ ದಿ ಆನ್ಸರ್ ಟು ಕ್ಯಾನ್ಸರ್ ಅನ್ನೋ ಒಂದು ಬುಕ್ ಬರೆದಿದ್ದಾರೆ. ಹಾಗೂ ಅವರ ಒಂದು ಪಂಚಗವ್ಯ ಹಾಗೂ ಆಯುರ್ವೇದಿಕ್ ಮೆಡಿಸಿನಿಂದ ಸಾವಿರಾರು ಜನಗಳಿಗೆ ತುಂಬ ಥರ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಕೋರಿಕೆ ನಿಮ್ಮಲ್ಲಿ ಏನು ಅಂದರೆ, ಕೊನೆಯವರೆಗೂ ಇದ್ದು ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಅದರ ಒಂದು ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ತಿಳ್ಕೊಂಡು ನೀವು ಏನೇ ಕ್ವೆಶ್ಚನ್ ಇದ್ದರೆ ಕೇಳಿ. ನಮ್ಮ ಕೋರಿಕೆ ಏನು ಅಂದರೆ, ಭಾರತದಲ್ಲಿ ಲಕ್ಷಾನುಗಟ್ಟಲೆ ಜನರು ಮನೆಯಲ್ಲಿ ಸಫರ್ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಅನ್ನೋ ರೋಗ ಫಿಸಿಕಲ್ ಪೇಯ್ನ್, ಎಮೋಷನಲ್ ಪೇಯ್ನ್ ಅಂದರೆ ಫೈನಾನ್ಷಿಯಲ್ ಪೇಯ್ನ್ ಕೂಡ ತರುತ್ತೆ. ಏಕೆಂದರೆ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ 3.25 ಲಕ್ಷ ಆಗುತ್ತೆ. 3.3 ಲ್ಯಾಕ್ಸ್ ಅದು ಆವ್ರೇಜ್ ಪ್ರೈಸು. ತುಂಬ ಜನಗಳಿಗೆ 10 ರಿಂದ 15 ಲಕ್ಷ ಕೂಡ ಆಗುತ್ತೆ. ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ಈ ಪ್ರಾಡಕ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಡೋಕ್ಕೆ ಆದರೆ ಇವತ್ತು ಆಗಿರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾಯಿಲೆಗಳಾಗಿ ಆಗಿದೆ. ಮತ್ತು ಇದರಲ್ಲಿ ಜನ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಕ್ಯಾನ್ಸರ್ ಅಂತ ಆದರೆ ಇಡೀ ಕುಟುಂಬ ಬೀದಿಗೆ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಅಬ್ನಾರ್ಮಲ್ ಆಗ್ತಾ ಇರುವಂಥದ್ದನ್ನು, ಇವತ್ತು ಕ್ಯಾನ್ಸರ್ ಅನ್ನೋ ರೋಗದಿಂದ ಬಳಲ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಹುಡುಕುವಂಥದ್ದು, ಇವತ್ತು ನಾವು ಏನು ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ದೀವಿ, ಇವತ್ತು ಭೂಮಿಯನ್ನು ರಾಸಾಯನಿಕವಾಗಿ ಮಾಡಿಟ್ಟಿದ್ದೀವಿ. ತಿನ್ನುವ ಆಹಾರ ಇರ್ಬೋದು, ಕುಡಿಯೋ ನೀರಿರ್ಬೋದು, ಗಾಳಿ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಪೊಲ್ಯೂಷನ್ ಆಗಿರುವಂಥದ್ದು ಡೆಲ್ಲಿ ಅಂತ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಆಶಾಕಿರಣ ಅಂತಂದರೆ ಇವತ್ತು ಪಂಚಗವ್ಯ ಅಂತ ಹೇಳ್ಬೋದು. ಇವತ್ತು ಅನೇಕ ಮಾರಣಾಂತಿಕ ಮತ್ತು ದೀರ್ಘಕಾಲಿಕ ರೋಗಗಳಿಗೆ ಪರಿಹಾರ ಇಲ್ಲ ಅನ್ನುವಂಥ ರೋಗಗಳಿಗೆ ಇವತ್ತು ಪಂಚಗವ್ಯ ಒಂದು ಜಗತ್ತಿಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಶಾಕಿರಣವೇ ಆಗಿದೆ. ಈ ದಿಕ್ಕಲ್ಲಿ ಅನೇಕ ಸಂಶೋಧನೆಗಳು ಇವತ್ತು ಸೆಲ್ಯುಲರ್ ಲೆವೆಲಿಂದ ಹಿಡಿದು ಅನಿಮಲ್ಸ್ ಲೆವೆಲಿಂದ ಹಿಡಿದು ಅನೇಕ ಸಂಶೋಧನೆಗಳು ಇವತ್ತು ಪಂಚಗವ್ಯದಲ್ಲಿ ಆಗಿದೆ. ಆ ದಿಕ್ಕಲ್ಲಿ ಇವತ್ತು ಜನರಲ್ಲಿ ಈ ವಿಷಯಗಳನ್ನು ತಿಳಿಸುವಂಥದ್ದು, ನಾವು ಜನರಿಗೆ ಅವೇರ್ನೆಸ್ ಕೊಡುವಂಥ ಮತ್ತು ವಿಷಯಗಳನ್ನು ತಿಳಿಸುವಂಥ ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ತಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಜನರಲ್ಲಿ ಅವೇರ್ನೆಸ್ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳಿದ ನನ್ನ ಎರಡು ಮಾತನ್ನು ಪೇಷಂಟ್ಸ್ಗೆ ಕೊಟ್ಟು ಆಯುರ್ವೇದಿಕ್ ಡಾಕ್ಟರ್ಸ್ ಮಾಡಿದ್ದಾರೆ, ಸ್ಟಡೀಸ್ ಮಾಡಿದ್ದಾರೆ. ಇದು ಕೂಡ ಆಂಟಿ ಇನ್ಫ್ಲಮೇಷನು ಮತ್ತು ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡಿದೆ. ಹೌದು, ಇದೇ ಆಗ್ತಾ ಇದೆ. ಈಗ ಮಾಡ್ತಾ ಇರೋದು ಇದಕ್ಕಿಂತ ಅಡ್ವಾನ್ಸ್ ಲೆವೆಲ್ ಇದೆ. ಹಾಗಾಗಿ ಈಗ ನಮ್ಮಲ್ಲಿ ಸೊ ನಾನು ನಿಮಗೆ 1-2 ಎಕ್ಸಾಂಪಲ್ ಈಗ ಆಗಿರೋದು ನಾನು ನಿಮ್ಗೆ ಹೇಳ್ತೀನಿ. ಒಬ್ರು ಇದರ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರು, ಸ್ಟೇಜ್ 4, ಬ್ಲಡ್ಡು ಬ್ರೈನ್ ಎಲ್ಲ ಹೋಗಿದೆ. ಅವ್ರು ಪೂರ್ತಿ ಹಾಸಿಗೆ ಇರ್ತಿದ್ದಾರೆ. ಅವ್ರಿಗೆ ಯಾರೋ ನಮ್ಮ ರೆಫರೆನ್ಸ್ ಕೊಟ್ಟು ಫೋನ್ ಮಾಡಿದ್ರು. ಅವ್ರಿಗೆ ನಾವು ನೀರು ಕೊಟ್ವಿ. ಅವ್ರು ಹೇಳಿದ್ರು ಫಸ್ಟ್ ವಾರ ಏನೋ ಚೇಂಜಸ್ ಕಂಡಿಲ್ಲ ಅಂತಂದ್ರು. ಇನ್ನೊಂದು ವಾರ ಟ್ರೈ ಮಾಡಿ ಅಂತಂದೆ. 2ನೇ ವಾರ ಆದಮೇಲೆ ಕಂಪ್ಲೀಟ್ ಹಾಸಿಗೆ ಇದ್ದವರು ಈಗ ಎದ್ದು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಬ್ರೈನ್ ಕ್ಯಾನ್ಸರ್ ಇಂದ ಅವ್ರಿಗೆ ನಾವು ಏನು ಪ್ರಶ್ನೆ ಕೇಳ್ತೀವಿ, ಅವ್ರು ಏನೇ ಆನ್ಸರ್ ಮಾಡಬೇಕು ಅವ್ರಿಗೆ ಅರ್ಥನೇ ಆಗಲ್ಲ. ಅಂದರೆ ಬ್ರೈನ್ ಕ್ಯಾನ್ಸರ್ ಇದ್ದವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಏನೋ ಪ್ರಶ್ನೆ ಕೇಳ್ತೀವಿ, ಆತರ ಇದ್ದವರು ಆತರ ಆಗಿದ್ದವ್ರೆ ಡಾಕ್ಟರ್ಸ್ ಆಗಲ್ಲ ಅಂತ ಕೈ ಬಿಟ್ಟವರು ಈಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಒಂದಿನಕ್ಕೆ 1/2 ಲೀಟರ್ ಅಷ್ಟೇ ನೀರು ಕುಡಿತಾರೆ. ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಕೇಳೋ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಹೇಳ್ತಾ ಇದ್ದಾರೆ. ಅವರು ವೇದ ಮಂತ್ರಗಳು, ಶ್ಲೋಕಗಳು ಹೇಳ್ಕೊಂಡಿದ್ದಾರೆ.
ಈಗ ಯಾವ ಡಾಕ್ಟರ್ ಆಗಲ್ಲ ತಂದಿದ್ರು ಅವರೇನೆ ಈಗ ಬ್ರೈನಿಗೆ ಒಂದು 2-3 ರೇಡಿಯೇಷನ್ ಕೊಡೋಣ, ಬ್ರೈನ್ ಟ್ಯೂಮರ್ ಸ್ವಲ್ಪ ಕಡಿಮೆ ಆದರೆ ಇದರಿಂದ ಆಚೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಯಾರು ಆಗಲ್ಲ ತಂದಿದ್ರು ಅವರೇ ಈಗ ವಾಪಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ಮೆಡಿಕಲ್ ಸಿಸ್ಟಮ್ ಅಥವಾ ಇದೇನು ಹೊಸದಾಗಿ ಕಂಡುಹಿಡಿದಿರುವಂಥ ವೈದ್ಯಕೀಯ ಕ್ಷೇತ್ರನ ಅಂತ ಅನಿಸ್ಬೋದು. ಆದರೆ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಿಂದ ಇರ್ತಕ್ಕಂಥ ವೈದ್ಯಕೀಯ ಶಾಸ್ತ್ರದ ಆಯುರ್ವೇದದಲ್ಲಿ ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಇದೊಂದು ಚಿಕಿತ್ಸೆ. ನಾವು ಇಡೀ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಚರಕಾಚಾರ್ಯರಿರ್ಬೋದು, ವಾಗ್ಭಟಾಚಾರ್ಯರಿರ್ಬೋದು, ಸುಶ್ರುತಾಚಾರ್ಯರಿರ್ಬೋದು, ಇಡೀ ಆಯುರ್ವೇದವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ಪಂಚಗವ್ಯ ಆಧಾರದ ಮೇಲೆ ಆಯುರ್ವೇದ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ನಾವು ಯಾವುದೇ ಔಷಧಿಗಳನ್ನು ಅನುಪಾನವಾಗಿ ಕೊಡಬೇಕಿದ್ರೆ ಹಾಲಲ್ಲಿ ತೊಗೊಳ್ಳಿ, ಮೊಸರಲ್ಲಿ ತೊಗೊಳ್ಳಿ, ತುಪ್ಪದಲ್ಲಿ ತೊಗೊಳ್ಳಿ, ಬೆಣ್ಣೆಯಲ್ಲಿ ತೊಗೊಳ್ಳಿ ಅಂತ ಔಷಧಿಗಳನ್ನು ಕೊಡುವಂಥದ್ದು. ನಮ್ಮ ಔಷಧಿಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ರಸೌಷಧಿಗಳಿರ್ಬೋದು, ಯಾವುದೇ ಔಷಧಿಗಳನ್ನು ಅದರ ಡಿಟಾಕ್ಸಿಟಿ, ಅದರ ವಿಷ ವಸ್ತುಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ನಾವು ಪಂಚಗವ್ಯದಿಂದಲೇ ಅವುಗಳನ್ನು ಸಂಸ್ಕಾರ ಮಾಡುವಂಥದ್ದು. ಈ ಗಂಧಕ ಅಂತ ವಿಷ ವಸ್ತುಗಳನ್ನು ಪ್ಯೂರಿಫಿಕೇಶನ್ ಮಾಡಬೇಕಿದ್ರೆ ಹಾಲಲ್ಲಿ, ಮತ್ತು ರಸೌಷಧಿಗಳನ್ನು ಭಸ್ಮ ಅದರ ಪ್ಯೂರಿಫಿಕೇಶನ್ ಮಾಡಬೇಕಿದ್ರೆ ಗೋಮೂತ್ರ, ಗೋಮಯದಲ್ಲಿ. ಈ ರೀತಿ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಿಗೆ ಒಂದು ಸವಾಲಾಗಿರೋ, ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲಾಗಿದೆ. ಒಂದು ಆಗಲೇ ಹೇಳಿದಂಗೆ ಯಾವುದೇ ದೋಷಗಳು, ದೀರ್ಘಕಾಲಿಕ ಕಾಯಿಲೆಗಳಿರ್ಬೋದು ಅಥವಾ ಮಾರಣಾಂತಿಕ ಕಾಯಿಲೆಗಳಿರ್ಬೋದು, ಇದಕ್ಕೆ ಒಂದು ಆಚಾರ್ಯರಣ ಅಂತ ಏನಾದ್ರು ಇದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಇವತ್ತು ಪಂಚಗವ್ಯ ಅನ್ನುವಂಥದ್ದು ಹೇಳ್ಬೋದು. ಇಡೀ ಜಗತ್ತು ಪಂಚಮಹಾಭೂತ ಆಧಾರದ ಮೇಲೆ ನಿಂತಿರುವಂಥದ್ದು. ಈ ಪಂಚಮಹಾಭೂತಗಳ ಆಧಾರದ ಮೇಲೆ ತ್ರಿದೋಷಗಳನ್ನು ಆಯುರ್ವೇದ ನಿರ್ಣಯಿಸುತ್ತೆ. ಈ ತ್ರಿದೋಷಗಳ ಏರುಪೇರನ್ನು ಡಿಸೀಸ್ ಅಂತೇಳಿ ಕರೆಯುತ್ತೆ. ಈಗ ದೀರ್ಘಕಾಲಿಕ ಮತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತ್ರಿದೋಷಗಳು ಅಬ್ನಾರ್ಮಲ್ ಆಗಿರ್ತದೆ. ಈ ತ್ರಿದೋಷಗಳನ್ನು ನಾರ್ಮಲ್ ತಗೊಳ್ಳದೆ ಯಾವುದೇ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ತ್ರಿದೋಷಗಳನ್ನು ನಾವು ಸಮದೋಷಕ್ಕೆ ತಗೊಂಡು ಯಾವುದೇ ವೈದ್ಯಕೀಯ ಪದ್ಧತಿಗಳಿರ್ಬೋದು ಅವುಗಳ ಜೊತೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಇವತ್ತು 25-30 ಕೀಮೋ ಕೊಡುವಂಥ ಪೇಷಂಟ್ಗಳಿಗೆ 6-7 ರಿಸಲ್ಟ್ಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಪಂಚಗವ್ಯ ಚಿಕಿತ್ಸೆಯಿಂದ ಇವತ್ತು 15 3 ತಿಂಗಳು ಅಂತ ಹೇಳಿ ಕಳಿಸಿರುವಂಥ ಪೇಷಂಟ್ಗಳು ಇವತ್ತು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ನಾರ್ಮಲ್ ಜೀವನಗಳನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಇವತ್ತು ನಾವು ಕಾರಣ ಇವತ್ತು ಕ್ಯಾನ್ಸರ್ ಅಂದರೆ ನಾವು ಮುಂಚೆ ಆದರೆ ಯಾವುದೋ 10% 5% ಆಗೋ ಕೇಳ್ತಾ ಇದ್ವಿ. ಈಗ ಕ್ಯಾನ್ಸರ್ ಅಂದರೆ ಅದೊಂದು ಸಾಮಾನ್ಯ ರೋಗ ಆಗಿದೆ. ಕಾರಣ ಏನಂದರೆ ಆಯುರ್ವೇದದಲ್ಲಿ ಕರ್ಮ ಅಂತ ಹೇಳುತ್ತೆ, ಆದರೆ ಕಾರಣ ಇವತ್ತು ಎಲ್ಲರೂ ಏಕೆಂದರೆ ಮೊದಲು ನಾವು ಟೆಸ್ಟ್ ಮಾಡಿಸಿದ್ದು ಸೈಟೋಟಾಕ್ಸಿಸಿಟಿ ಅಂತ, ಅಂದ್ರೆ ಈ ನೀರಿನ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿರುವಂಥದ್ದು. ಫಸ್ಟ್ ಬೇಸಿಸ್ ಅಲ್ಲಿ ನಾವೇನು ತಿಳ್ಕೊಂಡಿವೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಸಾಯದೆ ಹೋದ್ರೂ ಪರವಾಗಿಲ್ಲ, ಅದು ಒಂದು ಕಡೆ ನಿಂತ್ಕೊಂಡು ಸ್ಪ್ರೆಡ್ ಆಗದೆ ಹೋದ್ರೆ ಸಾಕು ಅಂತ ಯೋಚನೆ ಮಾಡಿದ್ವಿ. ಸೊ ಲ್ಯಾಬ್ರೇಟರಿ ಅವರು ಅದೇ ಹೇಳಿದ್ರು, ಸರ್ ಸ್ಪ್ರೆಡ್ ಆಗದೆ ಹೋದ್ರೇ ದೊಡ್ಡ ವಿಷಯ ಅಂತ. ಆದರೆ ಸೊ ಯಾವುದು ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಅಂತ ತಗೊಂಡ್ವಿ. ಈ 2 ಕ್ಯಾನ್ಸರು, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರು ಮತ್ತು ಪೇನ್ ಕ್ಯಾನ್ಸರ್. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟೇ ಇಲ್ಲ ಅಂತಾರೆ ಅಂತ, ತುಂಬ ಕಷ್ಟವಾದ ಕ್ಯಾನ್ಸರ್. ಮತ್ತು ಬ್ರೈನ್ ಕ್ಯಾನ್ಸರ್ ಕೂಡ ಅಷ್ಟೇ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್. ಫಸ್ಟು ನೀವು ರಿಸಲ್ಟ್ ನೋಡೋದು ಬ್ರೈನ್ ಕ್ಯಾನ್ಸರ್. ಬ್ರೈನ್ ಕ್ಯಾನ್ಸರಲ್ಲಿ ಒಂದು ಅಲೋಪತಿ ಕೀಮೋ ಡ್ರಗ್ ಅದರ ಕಂಪ್ಯಾರಿಸನ್ ಸ್ಟಡಿ ಆಗಿದೆ. ನೀವು ಅದರಲ್ಲಿ ನೋಡಿದ್ರೆ ನಮ್ಮ ಸ್ಯಾಂಪಲ್ ಇನ್ ಪರ್ಸೆಂಟೇಜ್ ಅಂತ ಇದೆ, ಅದು 16.79% ಅಂತ ಇದೆ. ಸೆಕೆಂಡು ಅಲೋಪತಿ ಡ್ರಗ್ಗು 7.76 ಅಂತ ಇದೆ. ಅಂದರೆ ಸೊ ಕೀಮೋಥೆರಪಿ ಡ್ರಗ್ಗು 7.76 mg ಅಷ್ಟು ತಗೊಂಡಾಗ ನಮ್ಮ ನೀರು 16.79 ml ಅಷ್ಟು ತಗೊಂಡ್ರೆ ಅದು ಕೀಮೋಥೆರಪಿ ಡ್ರಗ್ ಈಕ್ವಿವೆಲೆಂಟ್ ಆಗಿ ಕ್ಯಾನ್ಸರ್ ಸೆಲ್ಸ್ನ ಸಾಯ್ತಾ ಇದೆ ಅಂತ ಬಂತು. ನೀವು 4ನೇ ಪೇಜಲ್ಲಿ ಪ್ಯಾನ್ಕ್ರಿಯಾಟಿಕ್ ಸೆಲ್ ಬಗ್ಗೆ ಮಾತಾಡಿದ್ವಿ. ಸೊ ಪ್ಯಾನ್ಕ್ರಿಯಾಟಿಕ್ ಸೆಲ್ಗೆ ಕೀಮೋಥೆರಪಿ ಡ್ರಗ್ಗು 9.83 mg ಅಷ್ಟು ತಗೊಂಡ್ರೆ ನಮ್ಮ ನೀರು 9.63 ml ಆ ಕೀಮೋಥೆರಪಿ ಡ್ರಗ್ ಈಕ್ವಿವೆಲೆಂಟ್ ಆಗಿ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಇದೆ ಅಂತ ಬಂತು. ಇದು ನೋಡಿದಾಗ ನಮಗೆ ನಿಜವಾಗ್ಲೂ ಹೌದಾ ಇಲ್ವಾ ಅಂತ ಒಂದು ಆಶ್ಚರ್ಯದಲ್ಲಿ. ಸೊ ನೆಕ್ಸ್ಟ್ ಏನಾಗತ್ತೆ, ಇದು ಬರೀ ಕ್ಯಾನ್ಸರ್ ಸೆಲ್ಸ್ನ ಸಾಯ್ತಾ ಇದೆಯಾ
ನಾರ್ಮಲ್ ಸೆಲ್ಸ್ನೂ ಸಾಯಿಸ್ತಾ ಇದೆಯಾ ಅಂತ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ನೆಕ್ಸ್ಟ್ ಬರೋದು ನಾರ್ಮಲ್ ಸೆಲ್ಸ್ ಮೇಲೆ ನಮ್ಮ ನೀರು ಏನೇ ಇಂಪ್ಯಾಕ್ಟ್ ಬಿದ್ದಿಲ್ಲ, ಎಷ್ಟೇ ಸ್ಟ್ರಾಂಗ್ ಡೋಸೇಜ್ ಕೊಟ್ಟು ನಾರ್ಮಲ್ ಇದರಲ್ಲಿ ಏನೂ ಆಗಿಲ್ಲ. ಅದೇ ಕೀಮೋಥೆರಪಿ ಡ್ರಗ್ಗಿಂದ ನಾರ್ಮಲ್ ಸೆಲ್ಸ್ ಕೂಡ ಸಾಯ್ತಾ ಇದೆ ಅಂತ ಬಂತು. ಸೊ ಇದು ಒಂದು ಮನಸ್ಸಿಗೆ ಸಮಾಧಾನ ಆಯಿತು. ಓಕೆ, ಇದರಿಂದ ಯಾವುದೇ ಥರ ಏರ್ ಫಾಲು ಸೈಡ್ ಎಫೆಕ್ಟ್ಸು ಆಗೋದಿಲ್ಲ ಅಂತ. ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಇದು ಹೆಂಗೆ ಸಾಯ್ತಾ ಇದೆ ಚೆಕ್ ಮಾಡುವಂಥದ್ದು. ಹೆಂಗೆ ಸಾಯ್ತಾ ಇದೆ ಅಂತ ನೋಡ್ಬೇಕಾದ್ರೆ ಆ ಪೇಜ್ 4 ಸೊ ಟೇಬಲ್ ನಂಬರ್ 2 ಅಲ್ಲಿ ಸಿಗುತ್ತೆ ನಿಮಗೆ. ಟೇಬಲ್ ನಂಬರ್ 2 ಅಲ್ಲಿ ನಮಗೆ ಅಪಾಪ್ಟೋಸಿಸ್ ಅಂದರೆ ಕ್ಯಾನ್ಸರ್ ಸೆಲ್ಸು ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಂಥದ್ದು. ಎಲ್ಲರ ದೇಹದಲ್ಲಿ ಇವಾಗ ನಮಗೆ ಕ್ಯಾನ್ಸರ್ ಇಲ್ಲ, ನಮ್ಮ ದೇಹದಲ್ಲೂ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ, ಅದರ ಬಾಡಿ ಇಮ್ಯುನಿಟಿಯಿಂದ ಅದು ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರುತ್ತೆ. ಅದನ್ನ ನ್ಯಾಚುರಲ್ ಪ್ರೋಸೆಸ್. ಅಪಾಪ್ಟೋಸಿಸ್ ಪ್ರೋಸೆಸ್ನ ತುಂಬ ಜಾಸ್ತಿ ಮಾಡಿಸುತ್ತೆ. ಅದರಿಂದ ಏನಾಗುತ್ತೆ, ಅಬ್ನಾರ್ಮಲ್ ಸೆಲ್ಸು ಬೇಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ಥರ ಆಗುತ್ತೆ. ನೆಕ್ಸ್ಟು ಅಲೋಪತಿ ಡ್ರಗ್ಗಲ್ಲಿ ಅಪಾಪ್ಟೋಸಿಸ್ ಪ್ರೋಸೆಸ್ ಆಗೋದಿಲ್ಲ, ಅದು ನೆಕ್ರೋಸಿಸ್ ಅಂತ ಆಗುತ್ತೆ. ನೆಕ್ರೋಸಿಸ್ ಅಲ್ಲಿ ಏನಂದ್ರೆ ಅದು ಕ್ಯಾನ್ಸರ್ ಸೆಲ್ಸ್ನ ಕತ್ತಿಸಿ ಸಾಯಿಸುವಂಥದ್ದು, ಅಂದ್ರೆ ಅಗ್ರೆಸಿವ್ಲಿ ಸಾಯಿಸುವಂತ. ಇದು ಕಾರ್ಟ್ರೇಜ್ ಇದು ನೀರು ಆರೋ ಮಿಷಿನ್ಗೆ ಅಟ್ಯಾಚ್ ಮಾಡಿಕೊಂಡು ಇದು ಡ್ರಾಪ್ಸ್ ಹಾಕೋದು ಬೇಕಾಗಲ್ಲ. ಇದು ಇಲ್ಲಿವರೆಗೂ 2,500 ಜನ ತಗೊಂಡಿದ್ದಾರೆ ನಮ್ಮ ಹತ್ರದಿಂದ. ಈ ತಗೊಂಡಾಗ ಕೂಡ ಹಲವಾರು ಜನಕ್ಕೆ ಕ್ಯಾನ್ಸರ್ ರೋಗದಿಂದ ಮುಂದೆ ಆಚೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನಾವು ಅವಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಈಗ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾವು 3 ತಿಂಗಳಲ್ಲಿ ಮಾಡಿರೋ ಟೆಸ್ಟ್ ಅಲ್ಲಿ ನಮಗೆ ಎವಿಡೆನ್ಸ್ ಕಾಣಿಸಿದೆ, ಡೇಟಾ ಕಾಣಿಸಿದೆ, ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಕಂಪ್ಯಾರಿಬಲ್ ರಿಸಲ್ಟ್ಸ್ ಕಾಣಿಸಿದೆ. ನಾರ್ಮಲ್ ಸೆಲ್ಸ್ ಹಾಳಾಗ್ತಾ ಇಲ್ಲ ಅಂತ ಗೊತ್ತಾಗಿದೆ. ಅಂತ ಒಂದು ಫೈಂಡಿಂಗ್ಸ್ ನ ನಿಮ್ಮ ಮುಂದೆ ಇಡೋಣ, ನಿಮ್ಮ ಸಪೋರ್ಟ್ ತಗೊಂಡು ಬೇರೆ ಜನಗಳು ಹೋಗೋಣ ಅಂತ ಮಾತ್ರ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಟಿರೋದು. ಥ್ಯಾಂಕ್ ಯು. ಯಾಕಂದರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಆಲ್ಕೋಲೈನ್ ವಾಟರ್ಸ್ ಬಂದಿದ್ದಾರೆ ಆದರೆ ಇಲ್ಲಿ ಆಂಟಿ ಕ್ಯಾನ್ಸರ್ ಅಂತ ನೀವು ಟ್ರೈ ಮಾಡ್ಕೊಳ್ತಾರೆ, ಹ್ಯೂಮನ್ ಟ್ರಯಲ್ ಆಗಿದೆಯಾ? ಆಂಟಿ ಕ್ಯಾನ್ಸರ್ ಅಂತ ಯಾಕೆ ಅಂದರೆ ಇದು ಲ್ಯಾಬ್ರೇಟರಿಯಲ್ಲಿ ಹ್ಯೂಮನ್ ಇಂದ ತೆಗೆದಿರುವಂಥ ಕ್ಯಾನ್ಸರ್ ಸೆಲ್ಸ್ ಮೇಲೆ ಟೆಸ್ಟ್ ಆಗಿರುತ್ತೆ. ಇಟ್ಸ್ ನಾಟ್ ಎ ಪ್ಯೂರ್ಲಿ ಹ್ಯೂಮನ್ ಟ್ರಯಲ್. ಹ್ಯೂಮನ್ ಟ್ರಯಲ್ ಅಲ್ಲ, ಯಾಕಂದ್ರೆ ಇದಕ್ಕೆ ಅಲೋಪತಿ ಆಗಲಿ ಆಯುರ್ವೇದ ಆಗಲಿ ಕುಡಿಯೋ ನೀರಿಗೆ ಅಪ್ರೂವಲ್ ಕೊಡೋದಿಲ್ಲ. ಕುಡಿಯೋ ನೀರು ಅಷ್ಟೇ. ಆದರೆ ಈ ನೀರಿಂದ ಕ್ಯಾನ್ಸರ್ ಸೆಲ್ಸ್ನ ಟಾರ್ಗೆಟ್ ಆಗಿ ಸಾಯ್ತಾ ಇದೆ ಅಂತ ಅನ್ನೋದಕ್ಕೆ ಡಾಕ್ಯುಮೆಂಟ್ ಅಲ್ಲಿ ಪ್ರೂಫ್ ಇದೆ. ಆ ಡಾಕ್ಯುಮೆಂಟ್ ಅಲ್ಲಿ ಪ್ರೂಫ್ ಮೇಲೆ ಸ್ಕಂದ ಲೈಫ್ ಸೈನ್ಸಸ್ ಅಂತ ನಿಮಗೆ ಎಲ್ಲ ಲ್ಯಾಬೊರೇಟರಿ ರಿಪೋರ್ಟ್ಸ್ ಅದರಲ್ಲಿ ನಾವು ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಎಲ್ಲ ಡಾಕ್ಯುಮೆಂಟೇಶನ್ ಇದೆ. ಸೊ ಎಲ್ಲಿ ಬೇಕಾದ್ರೆ ಅದನ್ನ ಚೆಕ್ ಮಾಡಿಸ್ಬೋದು. ಗೌರ್ಮೆಂಟ್ ಅಪ್ರೂವ್ಡ್ ಲ್ಯಾಬೊರೇಟರಿ ಅದು ಏನು ಅಪ್ರೂವಲ್ಸ್ ಬೇಕೋ ಆ ಅಪ್ರೂವಲ್ಸ್ ಇದೆ. ಅದಕ್ಕೆ MNC ಲ್ಯಾಬ್ ಅದು ಅಲ್ಲಿ ಟೆಸ್ಟಿಂಗ್ ಆಗಿದೆ. ಸೆಲೆನಿಯಮ್ ಈ ತರ ನಮ್ಮ ಬಾಡಿಗೆ ಮೆಗ್ನೀಷಿಯಂ, ಜಿಂಕ್, ಕ್ಯಾಲ್ಸಿಯಂ ಈ ತರ ಮೈಕ್ರೋ ಮಿನರಲ್ಸ್ ಯಾವ್ದಾವ್ದು ನಮ್ಮ ಬಾಡಿಗೆ ಎಸೆನ್ಷಿಯಲ್ ಆಗಿದೆಯೋ ಅದೆಲ್ಲ ನ್ಯಾನೋ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ವಾಟರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅದು ಇರೋದ್ರಿಂದ ಇದನ್ನ ನ್ಯಾನೋ ವಾಟರ್ ಅಂತ ನಾವು ಅದಕ್ಕೆ ಇದಕ್ಕೆ ನೇಮ್ ಮಾಡಿರೋದು. ನ್ಯಾಚುರಲ್ ಆಗಿ ಆಲ್ಕಲೈನಿಟಿ ಇದೆ ಸರ್. ನಾವು ಇದಕ್ಕೆ ಯಾವುದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕೆಮಿಕಲ್ ಹಾಕಿ ನಾವು ಆಲ್ಕಲೈನ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ನಮ್ಮ ಭೂಮಿನಲ್ಲಿ ಬಾವಿ ನೀರು, ಕೆರೆ ನೀರು, ನದಿ ನೀರು ಹೇಗೆ ಆಲ್ಕಲೈನ್ ಆಗಿ ಅದು ಹೇಗೆ ಹರ್ಕೊಂಡು ಬರ್ತಾ ಭೂಮಿಯಿಂದ ಎಲ್ಲ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಆಲ್ಕಲೈನಿಟಿ ನ್ಯಾಚುರಲ್ ಆಗಿದೆಯೋ ಅದೇ ತರ ನಮ್ದು ನ್ಯಾಚುರಲ್ ಆಗಿ ಆಲ್ಕಲೈನ್ ಆಗಿದೆ. ಅದಕ್ಕೆ ನ್ಯಾನೋ ಪಾರ್ಟಿಕಲ್ಸ್ ಇಂದ ಆಲ್ಕಲೈನ್ ಆಗಿರೋದ್ರಿಂದ ನ್ಯಾನೋ ಆಲ್ಕಲೈನ್ ವಾಟರ್ ಅಂತ ಹೆಸರು. ಇಲ್ಲಿ ಪಂಚಗವ್ಯದ ಅಂಶಗಳಲ್ಲಿ ಪಂಚಗವ್ಯನೂ ಇದೆ. ಪಂಚಗವ್ಯ ಜೊತೆಗೆ ನಾವು ಒಂದು 20-25 ಹರ್ಬ್ಸ್, ಬ್ರಾಹ್ಮಿ, ಅಶ್ವಗಂಧ, ತುಳಸಿ, ಪುನರ್ನವ, ಎಷ್ಟಿ ಮಧು ಈ ತರ ಸಾಕಷ್ಟು ಹರ್ಬ್ಸ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಭಸ್ಮವಾಗಿ ಕನ್ವರ್ಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ವಾಟರ್. ನೀವು ಏನ್ ಮಾಡಿ ಅಂದ್ರೆ 1 ಲೀಟರ್ಗೆ 2 ಡ್ರಾಪ್ಸ್ ಹಾಕೊಳ್ಳಿ. 1 ವಾರ ಆದ್ಮೇಲೆ 1 ಲೀಟರ್ಗೆ 6 ಡ್ರಾಪ್ ಹಾಕೊಳ್ಳಿ. ಅದರಲ್ಲಿ ಒಂದು ಆಯುರ್ವೇದ ಶ್ಲೋಕ ಇದೆ, ಊಟ ಆದ್ಮೇಲೆ 1.5 ಗಂಟೆ ಯಾವುದೇ ನೀರು ಕುಡಿಬಾರ್ದು ಅಂತ. ಊಟ ಆದ್ಮೇಲೆ ನೀರು ಕುಡಿಯೋದನ್ನ ಸ್ಲೋ ಪಾಯ್ಸನ್ ಅಂತ ಕರೀತಾರೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಇದೆಲ್ಲ ಅದೇ ಇಂಪಾರ್ಟೆಂಟ್ ರೀಸನ್.
ಹೊಟ್ಟೆ ಡೈಜೆಷನ್ ಆಗೋತಂತ 1.5 ಗಂಟೆ ಟೈಮ್ ಗ್ಯಾಪ್ ಕೊಡಿ. ಆಮೇಲೆ ಈ ನೀರು ಕುಡಿದ್ರೆ ನಿಮ್ಮಲ್ಲೇ ಯಾರಿಗಾರು ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ರೆ 1 ದಿನ 2 ದಿನದಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ದೋಗುತ್ತೆ. ಯಾಕಂದ್ರೆ ನೀರಲ್ಲಿ 20 ಮಿನರಲ್ಸ್ ಆ್ಯಡ್ ಆಗುತ್ತೆ. ಇದರಿಂದ ನೀರು ಐ ಅಲ್ಕಲೈನ್ ಆಗೋದಿಲ್ಲ. ಅದೇ 20 ಮಿನರಲ್ಸ್ ಆ್ಯಡ್ ಆಗೋದ್ರಿಂದ ನೀವು ನೀರು ಆರೋ ವಾಟರ್ ಕುಡಿಯೋ ಬದಲು ಆರೋ ವಾಟರ್ ಬಗ್ಗೆ ಈ ನೀರು ಇದು ಈ ಪ್ರಾಡಕ್ಟ್ ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ? ಪ್ರಾಡಕ್ಟ್ ಇದು ಎಲ್ಲೆಲ್ಲಿ ಅವೈಲೇಬಿಲಿಟಿ ಇದೆ? ಮಾರ್ಕೆಟ್ ರಿಲೀಸ್ ಆಗಿದೆಯಾ? ಮಾರ್ಕೆಟ್ ರಿಲೀಸ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಕಂಪ್ನಿ ಸೈಟ್ ಇಂದಲೇ ಹೋಗ್ತಾ ಇರುತ್ತೆ. ವೆಬ್ಸೈಟಲ್ಲಿ ಸಿಗ್ತಾ ಇದೆ. ವೆಬ್ಸೈಟ್ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ ಅಂತ ಇನ್ನೂ ಆಗಿಲ್ಲ. ಇಲ್ಲ, ಇವಾಗ ಬಯೋಟೆಕ್.com. ಓಕೆ.